ನಮಸ್ತೆ, ಶುಭೋದಯ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ. ನಾನು ಕೂಡ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮನೆ ಕೆಳಗಡೆಯವರು ಮಾವಿನ ಸೊಪ್ಪು ತಂದುಕೊಟ್ಟಿದ್ರು ಅಂತ ಹೇಳಿ ತೋರಣ ಮಾಡ್ಕೊಳ್ಳೋಣ ಅಂತ ಹೇಳಿ ತೋರಣನ ರೆಡಿ ಮಾಡ್ಕೋತಾ ಇದ್ದೀನಿ. ತೋರಣ ಮಾಡಿ ಬಾಗಿಲಿಗೆ ಹಾಕೋಣ ಅಂತ. ಹಬ್ಬ ಹರಿದಿನಗಳು ಅಂತ ಬಂದರೆ ಈ ಥರ ಎಲ್ಲ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಅಂತ ದೇವರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ತೋರಣ ಎಲ್ಲ ಮಾಡಿ ತೋರಣನೆಲ್ಲ ಬಾಗಿಲಿಗೆ ಕಟ್ಟಿ ಆದಮೇಲೆ ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ಸಜ್ಜಿಗೆನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಸಜ್ಜಿಗೆನ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಲಕ್ಷ್ಮೀ ದೇವಿನೆಲ್ಲ ಏನು ಕೂರಿಸಿ ಕಳಸನೆಲ್ಲ ಮಾಡಿ ಏನು ಪೂಜೆ ಮಾಡೋದಿಲ್ಲ. ಯಾಕೆಂದರೆ ಊರಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ. ನಾವು ಯಾವಾಗ ಹೊರಗಡೆ ಇರೋದ್ರಿಂದ ಒಂದೊಂದು ಸಲ ಒಂದೊಂದು ಕಡೆ ಇರ್ತೀವಿ, ಓದೋದ ಕಡೆ ಎಲ್ಲ ಕಳಸ ಎಲ್ಲ ಮಾಡೋಕ್ಕಾಗಲ್ಲ. ಮತ್ತು ಅದು ಅಲ್ಲದೆ ಅತ್ತೆ ಮಾವ ಪೂಜೆ ಮಾಡೋದ್ರಿಂದ ನಾವು ಬೇರೆ ಕಳಸ ಇಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಕಳಸನೆಲ್ಲ ಏನು ಇಟ್ಟು ಪೂಜೆ ಮಾಡಲ್ಲ. ನಾನು ಡೈಲಿ ಪೂಜೆ ಮಾಡೋದ್ರಲ್ಲೇ ಲಕ್ಷ್ಮೀ ದೇವಿಯ ಫೋಟೋ ಇದೆ, ಅದಕ್ಕೇ ನಾನು ಪೂಜೆ ಮಾಡ್ತೀನಿ. ಹಬ್ಬ ಅಂತೆಲ್ಲ ಇದ್ಮೇಲೆ ಏನಾದರೂ ಮಾಡಿ ಮನೆಯಲ್ಲಿ ಪೂಜೆ ಮಾಡಲಿಲ್ಲ ಅಂದರೆ ಒಂಥರ ನಮಗೂ ಸಮಾಧಾನ ಇರಲ್ಲ. ಕಳಸ ಇಟ್ಟಿಲ್ಲ ಅಂದರೂ ಮತ್ತು ನಾವು ಡೈಲಿ ಪೂಜೆ ಮಾಡ್ತೀವಲ್ಲ, ಅದೇ ರೀತಿ ಮತ್ತು ಹಬ್ಬದ ದಿನಗಳಲ್ಲೂ ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತೀನಿ. ಮತ್ತು ನಾನು ನೈವೇದ್ಯಕ್ಕೆ ಸಜ್ಜಿಗೆ ಎಲ್ಲ ಮಾಡ್ಕೊಂಡು ಆದಮೇಲೆ ಒಂದು ತಟ್ಟೆನಲ್ಲಿ ಪೂಜೆಗೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು ತಟ್ಟೆನಲ್ಲಿ ಒಂದು ಬ್ಲೌಸ್ ಪೀಸು ಮತ್ತು 1 ಡಜನ್ ಬಾಳೆ ಮತ್ತು ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ ಇಟ್ಟು ದೇವರಿಗೆ ಅರ್ಪಿಸ್ತೀನಿ. ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ನಮಗೆ ಇದು ಹೂವು ಒಂದು ಸಿಗಲ್ಲ, ಅದೊಂದು ತುಂಬ ಪ್ರಾಬ್ಲಮ್ಮು. ಸ್ವಲ್ಪ ಎಲ್ಲ ಹುಡುಕಿ ಎಲ್ಲೋ ಒಂದೇ ಒಂದು ಈ ಥರ ವೈಟ್ ಕಲರ್ ಹೂದು ಗಿಡ ಇತ್ತು, ಅದನ್ನು ಕಿತ್ಕೊಂಡು ಬಂದೆ. ಇದು ಬಿಟ್ಟರೆ ಇಲ್ಲಿ ದೀಪಾವಳಿ ಬಿಟ್ಟರೆ ಬೇರೆ ದಿನಗಳಲ್ಲಿ ಹೂ ಸಿಗಲ್ಲ, ಅದೊಂದು ಸಮಸ್ಯೆ. ದೀಪಾವಳಿಲಿ ಏನಪ್ಪ ಅಂದರೆ ಎಲ್ಲರೂ ಗಾಡಿಗಳನ್ನ ಪೂಜೆ ಮಾಡ್ತಾರೆ ಮತ್ತು ಅಂಗಡಿಗಳನ್ನೆಲ್ಲ ಪೂಜೆ ಮಾಡ್ತಾರಲ್ಲ, ಅದರಿಂದ ಹೂ ಮಾರ್ತಿರ್ತಾರೆ ಹೊರಗಡೆ. ಅದು ಬೇರೆ ಎಲ್ಲ ಥರ ಹೂ ಸಿಗಲ್ಲ, ಒಂದು ಚೆಂಡುದೊಂದು ಮಾಲೆ ಏನೋ ಮಾಡಿ ಮಾರ್ತಿರ್ತಾರೆ. ನಾನು ದೇವ್ರ ಮುಂದೆ ಮತ್ತು ಮಡ್ಲಕ್ಕಿನ ಇಟ್ಟು ಮತ್ತು ನೈವೇದ್ಯನ ಇಟ್ಟು ಪೂಜೆ ಮಾಡಿ ಮತ್ತು ದೇವರಿಗೆ ಆರತಿನ ಮಾಡಿ ಪೂಜೆನ ಮಾಡಿ ಮುಗಿಸ್ದೆ. ನಂದು ಪೂಜೆ ಆಗೋ ಅಷ್ಟರಲ್ಲಿ ನನ್ನ ಮಗ ಕೂಡ ನಾನು ಪೂಜೆ ಮಾಡ್ತೀನಿ ಮಮ್ಮಿ ಅಂತ ಹೇಳಿ ಬಂದ. ಈ ಥರ ಏನಾದರೂ ಹಬ್ಬ ಹರಿದಿನಗಳು ಅಂತ ಇದ್ದರೆ ನನ್ನ ಮಗಳೇ ನಂಗೆ ತುಂಬ ನೆನಪಾಗ್ತಾಳೆ. ಯಾಕೆ ಅಂದರೆ ಹಬ್ಬ ಹರಿದಿನಗಳು ಅಂತ ಬಂದರೆ ಮನೆಯಲ್ಲಿ ಹೆಣ್ಮಕ್ಳು ಇದ್ರೇ ಒಂಥರ ಚೆಂದ. ಅವಳಿದ್ರೆ ಮನೆಯಲ್ಲೆಲ್ಲ ಓಡಾಡ್ತಿರೋಳಲ್ಲ, ನಾನು ತುಂಬ ಮಿಸ್ ಮಾಡ್ಕೋತೀವಿ ಈ ಥರ ದಿನಗಳಿದ್ದಾಗ. ಅದು ಅಲ್ಲದೆ ಇವತ್ತಂತೂ ನಾನು ಲಕ್ಷ್ಮೀ ದೇವಿಗಿಂತ ನನ್ನ ಮಗಳನ್ನೇ ತುಂಬ ನೆನಪು ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನಂದು ಪೂಜೆ ಎಲ್ಲ ಆದಮೇಲೆ ಕೆಳಗಡೆ ಮನೆ ಆಂಧ್ರದವರು ನನಗೆ ಕುಂಕುಮ ಕರೆದಿದ್ರು, ಹೋಗೋಣ ಅಂತ ಅಂದ್ಕೊಂಡೆ. ಕುಂಕುಮಕ್ಕೆ ಹೋಗೋಕ್ಕಿಂತ ಮೊದಲಿಗೆ ಸ್ವಲ್ಪ ಮನೇಲಿ ಏನಾದರೂ ಸಿಹಿ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ರವೆ ಉಂಡೆ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಮತ್ತು ರವೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೀಟಾಗಿ, ಅಂದರೆ ಹಸಿ ಸ್ಮೆಲ್ ಹೋಗಿ ಅದು ಸ್ವಲ್ಪ ಕೆಂಪಾಗೋವರೆಗೂ. ಮತ್ತು ಅದಕ್ಕೆ ಸಕ್ಕರೆನ ಪುಡಿ ಮಾಡಿ ಸೇರಿಸ್ಕೊಳ್ಳಿ. ಎಷ್ಟು ರವೆ ತೊಗೊಂಡಿರ್ತೀರಲ್ಲ ಅಷ್ಟೇ ಸಕ್ಕರೆ ತೊಗೊಂಡ್ರೆ ಅದು ಸ್ವೀಟ್ ಕರೆಕ್ಟಾಗಿ ಬರುತ್ತೆ. ಮತ್ತು ತುರಿದಿರೋ ಕೊಬ್ಬರಿ, ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಬಿಸಿ ಇರೋವಾಗಲೇ, ಗ್ಯಾಸ್ ಆಫ್ ಮಾಡಬಾರ್ದು, ಗ್ಯಾಸ್ ಆನ್ ಇದ್ದಾಗಲೇ ಎಲ್ಲ ನೀಟಾಗಿ ಬಿಸಿ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ, ಇಲ್ಲಾಂದರೆ ರವೆ ಹುರಿಯೋವಾಗ ಎಲ್ಲ ಸೀದೋಗ್ಬಿಡುತ್ತೆ. ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡು ಉಂಡೆನ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಿಮಗೆ ಹಾಲು ಅಂದರೆ ತುಂಬ ಒಂದೇ ಸಲ ಹಾಕ್ಕೊಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ನೋಡಿ ಸ್ವಲ್ಪನೇ ಹಾಕ್ಕೊಂಡು ಮಾಡಿಕೊಂಡ್ರೆ ರವೆ ಉಂಡೆ ಮತ್ತು ಬೇಗನೆ ಆಗುತ್ತೆ. ಇದು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನು ರವೆ ಉಂಡೆ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆ ಹುಡುಗಿ ಬಂದು, ಒಬ್ಬರೇ ಮಾಡ್ತಿರೋದಿದ್ದು ತಣ್ಣಗಾದರೆ ಉಂಡೆ ಕಟ್ಟಕ್ಕೆ ಚೆನ್ನಾಗಿರಲ್ಲ ಅಂತ ಅವಳು ನಂಗೆ ಸಹಾಯ ಮಾಡ್ತೀನಿ ಅಂತ ಅವಳು ಕೂಡ ನನ್ನ ಜೊತೆ ಸೇರ್ಕೊಂಡು ಉಂಡೆ ಕಟ್ಟಿದ್ಲು. ನಾನು ಅರ್ಧ kg ರವೆ, ಅರ್ಧ kg ಸಕ್ಕರೆ ತೊಗೊಂಡಿದ್ದೆ. ಅದರಲ್ಲಿ ನನಗೆ ಸುಮಾರು ಒಂದು 25 ಉಂಡೆ ಬಂದಿತ್ತು. ಒಂದು ಮೀಡಿಯಮ್ಗೆ ಉಂಡೆ ಮಾಡಿಕೊಂಡ್ರೆ ಸುಮಾರು ಅರ್ಧ kgಲಿ ಒಂದು 25 ಉಂಡೆ ಬಂದಿತ್ತು. ನಾನು ರವೆ ಉಂಡೆ ಎಲ್ಲ ಮಾಡಿ ಇಟ್ಟಾದಮೇಲೆ ಆಂಧ್ರದವ್ರ ಮನೆ ಕುಂಕುಮ ಕರೆದಿದ್ರು ಅಂತೇಳಿ ಇಲ್ಲಿ ಬಂದಿದ್ದೆ. ಇವರು ಹೆಂಗೆ ಮಾಡ್ತಾರಪ್ಪ ಅಂದರೆ, ಮೊದಲಿಗೆ ಕೆನ್ನೆಗೆ ಗಂಧನ ಹಚ್ಚುತ್ತಾರೆ ಮತ್ತು ಕಾಲಿಗೆ ಪಾದ ಪೂರ್ತಿ ಅರ್ಶಿನ ಹಚ್ಚುತ್ತಾರೆ. ಇವ್ರ ಕಡೆ ಎಲ್ಲ ಹೀಗೆ ಮಾಡೋದಂತೆ, ಪಾದಕ್ಕೆ ಅರ್ಶಿನ ಹಚ್ತಾರೆ. ಯಾಕೆಂದರೆ ನಾನು ಹೋದ ವರ್ಷ ಕೂಡ ನೋಡಿದ್ದೆ, ಅವಾಗ ಕೂಡ ಅವರು ಹೆಂಗೇನೆ ಪಾದಕ್ಕೆ ಅರ್ಶಿನ ಎಲ್ಲ ಹಚ್ಚಿದ್ರು. ಮತ್ತು ಇವರು ನಿಲ್ಲಿಸಿನೇ ಕೊಡ್ತಾರೆ ಕುಂಕುಮನ, ಕೂರಿಸಿ ಕೊಡಲ್ಲ, ನಿಲ್ಲಿಸಿನೇ ಕುಂಕುಮ ಮತ್ತು ಬಾಗ್ನನ ಕೊಡ್ತಾರೆ. ಮತ್ತು ನಾನು ಕುಂಕುಮ ಮತ್ತು ಬಾಗ್ನ ತೊಗೊಂಡಾದ್ಮೇಲೆ ಅವರು ನಮಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೋತಾರೆ.
ಮತ್ತು ಅವ್ರಿಗೆ ಆಶೀರ್ವಾದ ಮಾಡಾದಮೇಲೆ ಅವ್ರ ಮನೆಯಲ್ಲಿ ಲಕ್ಷ್ಮಿನ ಹೆಂಗೆ ಕೂರಿಸಿದ್ದಾರೆ ಅಂತ ಹೇಳಿ ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಅವರು ಹೂವು ಕಮಲ ಹೂವು ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಕೋಲ್ಕತ್ತಾಯಿಂದ ಯಾರೋ ಬರೋರ ಜೊತೆ ತರಿಸಿದ್ರಂತೆ, ಅಲ್ಲಿಂದ ತರಿಸಿ ಇಟ್ಟಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಅವರು ಕಳ್ಸೋಕ್ಕೆ ಬ್ಲೌಸ್ ಪೀಸ್ನ ಅಷ್ಟೇ ಹಾಕಿ ಪೂಜೆ ಮಾಡಿದರು, ಸೀರೆ ಎಲ್ಲ ಏನು ಉಡ್ಸಿರಲಿಲ್ಲ. ನಾವು ಹಿಂಗೆ ಮಾಡೋದು ಅಂತ ಹೇಳಿದ್ರು ಅವರು. ಮತ್ತು ನಾನು ಕೂಡ ಎಲ್ಲರನ್ನ ಒಂದು 5-6 ಜನನ ಕುಂಕುಮಕ್ಕೆ ಕರೆದಿದ್ದೆ. ಮತ್ತು ನಾನು ಅವ್ರ ಮನೆಯಿಂದ ಬಂದಮೇಲೆ ಅವರು ಕೂಡ ಎಲ್ಲರೂ ಬಂದರು. ಮತ್ತು ನಾನು ಎಲ್ರಿಗೂ ಕುಂಕುಮ ಮತ್ತು ಬಾಗಿಣನ ಕೊಟ್ಟು ಎಲ್ಲರ ಹತ್ರ ಆಶೀರ್ವಾದ ತೊಗೊಂಡೆ. ಯಾಕೆಂದರೆ ಹೇಳ್ತಾರಲ್ವ, ಮನೆಗೆ ಬರೋ ಮುತ್ತೈದೆಯರು ಲಕ್ಷ್ಮೀ ಸ್ವರೂಪ ಆಗಿರ್ತಾರೆ ಅಂತ. ಅದರಿಂದ ನಾನು ಕೂಡ ಎಲ್ಲರ ಹತ್ರ ಆಶೀರ್ವಾದ ತೊಗೊಂಡೆ. ಮತ್ತು ಆಶೀರ್ವಾದ ತೊಗೊಂಡಾದ್ಮೇಲೆ ಎಲ್ಲರಿಗೂ ಊಟ ಮಾಡಿ ಅಂದರೆ ಯಾರೂ ಮಾಡಲ್ಲ, ಸರಿ ಅಂತ ಹೇಳಿ ಎಲ್ರಿಗೂ ನಾನು ರವೆ ಉಂಡೆ ಮಾಡಿದ್ನಲ್ಲ, ಎಲ್ರಿಗೂ ರವೆ ಉಂಡೆ ಕೊಟ್ಟೆ. ಅದನ್ನು ತಿಂದು ಎಲ್ಲರೂ ಖುಷಿಪಟ್ಟರು. ಚೆನ್ನಾಗಿದೆ ದೀದಿ, ಹೆಂಗೆ ಮಾಡಿದ್ದೀರಾ ಅಂತಲೂ ಕೂಡ ಕೇಳ್ತಾಯಿದ್ರು. ತಾಯಿ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ರಿಗೂ ಆಯಸ್ಸು ಆರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಮತ್ತು ನಮ್ಮ ಮನೆಯಲ್ಲಿ ಹಬ್ಬನ ಹೆಂಗೆ ಆಚರಣೆ ಮಾಡಿದ್ದಾರೆ ಊರಲ್ಲಿ ಅನ್ನೋದು ಒಂದು ವಿಡಿಯೋನ ಹಾಕಿರ್ತೀನಿ ಲಾಸ್ಟಿಗೆ. ನಾನಿಲ್ಲಿ ಲಕ್ಷ್ಮಿನ ಕೂರಿಸಿಲ್ಲ ಅಂದರೂ ಪ್ರತಿ ವರ್ಷ ಹೀಗೆ ಎಲ್ಲರನ್ನ ಕರೆದು ಕುಂಕುಮನ ಕೊಟ್ಟು ನಾನು ಹಬ್ಬನ ಹೀಗೆ ಆಚರಣೆ ಮಾಡ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಆಲ್.